ಮುಳಬಾಗಿಲು ತಾಲೂಕಿನ SIR ಪಕ್ಷದ ವತಿಯಿಂದ SIR ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಿಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ ಮತ್ತು ನಮ್ಮ ತಾಲೂಕಿನ ನಿಮ್ಮ ನೆಚ್ಚಿನ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಅಂತ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ, ಆನಂದ್ ರೆಡ್ಡಿ ಅವರೇ, ಶಾಮೇಗೌಡ್ರೆ, ಶ್ರೀನಿವಾಸ ರೆಡ್ಡಿ ಅವರೇ, ರಘುಪತಿ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಖಂಡರುಗಳೇ, ಎಲ್ಲ ಪಕ್ಷದ ಕಾರ್ಯಕರ್ತರೆ. ಇದನ್ನ SIR ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು. ಮೊನ್ನೆ ತಾನೇ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಆಯ್ತು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಅಲ್ಲಿ SIR ಪದ್ಧತಿಯಿಂದ 93 ಲಕ್ಷ ವೋಟರ್ಸ್ನ ಆಚೆ ತೆಗೆದ್ರು. 93 ಲಕ್ಷ ವೋಟರ್ ಆಚೆ ಅಂದವ್ರು ಎಲ್ಲಿಂದ ಬಂದಿದ್ರು? ಎಲ್ಲ ಬಾಂಗ್ಲಾದೇಶದವರು. ಈಗ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ನಮ್ಮ ಭಾರತ ಸರ್ಕಾರ ತುಂಬಾ ಮುನ್ನಡೀತಾ ಇದೆ, ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಮುಂದೆ ಹೋಗ್ತಾ ಇದೆ ಭಾರತ. ಈ ಭಾರತ ಯಾವಾಗ ಮುಂದೆ ಹೋಗ್ತಾ ಇದೆ, ಅಕ್ಕಪಕ್ಕದಲ್ಲಿರೋ ದೇಶಗಳು ಪಿತೂರಿಗಳು ಮಾಡ್ತಾ ಇದ್ದಾರೆ. ಸುಮಾರು ಪಿತೂರಿಗಳು ಮಾಡಿ ಆಚೆಯಿಂದ ತಗೊಂಬಂದು ನಮ್ಮಲ್ಲಿ ಅಲಬೆ ಮಾಡೋದೆಲ್ಲ ಮಾಡಿಸ್ತಾ ಇದ್ದಾರೆ. ಎನ್ನೆ ನೋಡ್ತಾ ಇದ್ದೆ, ಡೆಲ್ಲಿಯಲ್ಲಿ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಆ ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ. ಮೊನ್ನೆ ಯಾವುದೋ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಇದು ಹೈಡ್ರೋಜನ್ ರೈಲ್ ಅಂತ ಓಪನ್ ಆಯ್ತು. ಅದಕ್ಕೂ ಅಲ್ಲಿ ಹೊಡೆದಿದ್ದಾರೆ ಹೋಗಿ, ಅದನ್ನು ಹಾಳು ಮಾಡಿದ್ದಾರೆ. ಈ ತರ ಆಚೆಯಿಂದ ಬಂದೆಲ್ಲ ಮಾಡ್ತಾ ಇದ್ದಾರೆ. ಈ ನಮ್ಮಲ್ಲಿ SIR ಯಾರೀಗ ನಮ್ಗೆ ಯಾಕೆ ಬೇಕು SIR ಅಂದ್ರೆ, ನಮ್ಮ ತಾಲೂಕಲ್ಲಿ ಕೂಡ ಸುಮಾರು ಜನ ಆಚೆಯವರು ಬಂದು ಒಳಗೆ ಬಂದು ರೋಡ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿನ್ನೆ ಹೇಳ್ತಾ ಇದ್ದಾರೆ, ನಮ್ಮ ಸೊನ್ನಾಡಿ ಪಂಚಾಯತಿಯಲ್ಲಿ ಒಂದರಲ್ಲೇ ಸೊನ್ನಾಡಿ ಗ್ರಾಮದಲ್ಲೇ ಸುಮಾರು 150 ಮೆಂಬರ್ಸ್ ಎಂಟ್ರಿ ಮಾಡಿಸಿದ್ರಂತೆ. ಈಗ ಪಂಚಾಯತಿ ಎಲೆಕ್ಷನ್ ಯಾರು ನಿಲ್ಬೇಕು ಅಂತಿದ್ದೀರೋ ಅವರು ತುಂಬಾ ಮುಂದುವರಿಕೆ ತಗೊಂಡು ಇದನ್ನ ಒಂದೊಂದು ಓಟು ಇಂಪಾರ್ಟೆಂಟ್. ಮೊನ್ನೆ ಒಂದ್ ಕಡೆ MLA ಅವರು ಒಂದೆರಡು ಓಟಿಂದ ಕೂಡ ಗೆದ್ದಿರುವಂತ ಇದಿದ್ದಾರೆ. ನೀವು ಪಂಚಾಯತಿಗಳಲ್ಲಿ ಇದ್ದವರು ಪಂಚಾಯತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು. ZP TP ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಆ ಹಳ್ಳಿಯಲ್ಲಿ ಸುಮಾರು ಜನ ಸತ್ತೋಗಿರೋರ್ದು ಓಟ್ ತೆಗಿಸ್ಬೋದು. ಇಲ್ಲ ಯಾರಾದ್ರೂ ಮಿಸ್ ಮಾಡ್ತಾರೆ, ಇವರೇ ನಮ್ಮ ಅಫಿಷಿಯಲ್ಸೇ ಯಾರೋ ಹಿಡ್ಕೊಂಡು ಬೇರೆಯವ್ರನ್ನ ಹಿಡ್ಕೊಂಡು ನಮ್ಮಲ್ಲಿ ಅಡಿರೋ ಓಟ್ಸೇ ಮಿಸ್ ಮಾಡ್ತಾರೆ. ಈಗ ನಮ್ಮೂರಲ್ಲೇ ನನ್ನ ಓಟ್ ಇತ್ತು, ನಮ್ಮ ಮಿಸ್ಸಸ್ ಇರ್ಲಿಲ್ಲ, ನನ್ನ ಮಕ್ಕಳದೆಲ್ಲ ತೆಗೆಸ್ಬಿಟ್ಟಿದ್ರು. ಎನ್ನೆ ನಾನು ಕುಂತ್ಕೊಂಡು ನಾನು ಇದು ಕೊಡ್ಸಿ ಆಧಾರ್ ಕಾರ್ಡ್ಸ್ ಕೊಡ್ಸಿ ನಮ್ಮ ಮಿಸಸ್ದು ಮಕ್ಕಳದೆಲ್ಲ ಫೋಟೋಸ್ ತಂದ್ಕೊಟ್ಟು ಆ PLO ಆಫೀಸರ್ಗೆ ಹೇಳಿ ನಮ್ದೆಲ್ಲ ಆಡ್ ಮಾಡಿಸ್ಕೊಟ್ಟೆ. ಮತ್ತೆ ಅಡೆಲ್ಲಾದ್ರೂ ಒಂದ್ ಕಡೆ ಅಡಿರ್ಬೋದು ಓಟ್, 2 ಕಡೆ ಅಡಿರೋಂಗಿಲ್ಲ ಅಂತ ಒಂದು ಕಾನೂನು ಇದೆ. ಅದ್ ನೀವು ಆಧಾರ್ ಕಾರ್ಡ್ ಲಿಂಕ್ ಇನ್ನ ಆಗಿಲ್ಲ ಆದ್ರೂ ನಮ್ದೊಂದು ಫೋಟೋ ಬರೋಷ್ಟರಲ್ಲಿ ಅದು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತಂತೆ. ಹಾಗಾಗಿ ದಯವಿಟ್ಟು ಎಲ್ಲ ಊರುಗಳಲ್ಲಿ ತಾವು ಜವಾಬ್ದಾರಿ ತಗೊಂಡು ಆಯಾ ಹಳ್ಳಿಯಲ್ಲಿ ನಾವು ಯಾರು ನಮ್ಮ ಪಕ್ಷದಿಂದ ಯಾರನ್ನ ಇದ್ ಮಾಡಿದೀವೋ ಅವ್ರು ಸ್ವಲ್ಪ ಜವಾಬ್ದಾರಿ ತಗೊಂಡು ಆ PLO ಆಫೀಸ್ ಜೊತೆ ಕುಂತ್ಕೊಂಡು ಇದನ್ನ ಸ್ವಲ್ಪ ವ್ಯವಸ್ಥಿತವಾಗಿ ನೀವು ಒಂದು ಓಟ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ಹೊಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.